Close. Yes. Hello, student. Today we are going to discuss the problems on consignment. So, last class I given a homework problem, that is calculate the value of abnormal losses and closing stock from the following. In this problem you have to calculate the abnormal losses as well as also the closing stocks. So they are providing the information as oil supplied on consignment 12,000 kgs at rupees 18 per kgs. So the consignment goods is oil. The consignor is send the goods to the consignee, that is the oil. Totally 12,000 kgs of oil sent by the consignor to the consignee. Each kgs of oil having a 18 rupees. Then packing and forwarding charges paid by the consignor rupees 12,000. Here packing and forwarding charges is nothing but as non-recurring expenses, because the non-recurring expenses is nothing but as the one-time expenses. So here packing and forwarding, packing means the oil package expenses, forwarding means the transportation expenses. So that are all the one-time expenses, so we are considered as non-recurring expenses. Then oil stolen in transit 2000 kgs, that is damaged goods. Then oil sold by consignee 9000 kgs at rupees 25 per kgs. The total goods sent by the consignee to the final consumer is 9000 kgs. So they sell the goods at rupees 25 per kgs. Then losses of oil due to evaporation in storage is 5%. It is nothing but as the normal losses. Normal losses is 5%, right? So ಇಲ್ಲಿ ನಾವು ಕನ್ಸೈನ್ಮೆಂಟ್ ಪ್ರಾಬ್ಲಮ್ ಅನ್ನ ಮಾಡ್ತಾ ಇದ್ದೇವೆ. ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕಿಲ್ಲ ಅಂತಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಬಟ್ ನಮಗೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳುವಾಗ ಅಬ್ನಾರ್ಮಲ್ ಲಾಸಸ್ ನ ಅವಶ್ಯಕತೆ ಇದೆ. ಅದರಿಂದ ಅಬ್ನಾರ್ಮಲ್ ಲಾಸಸ್ ಅಕೌಂಟ್ ನ ಫಸ್ಟ್ ನಾವು ಪ್ರಿಪರೇಷನ್ ಮಾಡ್ಕೊಳ್ಬೇಕು. ಸೊ ನಮಗೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಗಳಲ್ಲಿ ಆಯಿಲ್ ಸಪ್ಲೈಡ್ ಬೈ ಆನ್ ಕನ್ಸೈನ್ಮೆಂಟ್ ಅಂತ ಹೇಳಿದ್ರೆ, ಅಂದ್ರೆ ಇದು ಗೂಡ್ಸ್ ಸೆಂಟ್ ಅಂತ ಹೇಳಿದ್ರಲ್ಲಿ ಆಯಿಲ್ ಅನ್ನ ಕನ್ಸೈನಿಗೆ ಸೆಂಡ್ ಮಾಡಿದ್ದಾನೆ. ಟೋಟಲ್ 12,000 kgs ಆಫ್ ಆಯಿಲ್ ಅನ್ನ ಸೆಂಡ್ ಮಾಡಿದ್ದಾನೆ. 18 rupees per kgs ಅಂತ ಹೇಳಿದ್ದಾನೆ. ಸೊ ನಮ್ಗೆ ಇಲ್ಲಿ ಗೂಡ್ಸ್ ಸೆಂಟ್ ಅಂತ ತಗೊಂಡಾಗ ಅಥವಾ ಟೋಟಲ್ ಗೂಡ್ಸ್ ಅಂತ ತಗೊಳ್ಳುವಾಗ 12,000 ಅಂತ ತಗೊಳ್ತೇವೆ. ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಅಂತ ಹೇಳಿ ತಗೊಳ್ಳುವಾಗ 12,000 kgs ಇಂಟು 18 per kgs ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿರ್ತೇವೆ, ರೈಟ್? ನೆಕ್ಸ್ಟ್ ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ಚಾರ್ಜಸ್ ಪೇಡ್ ಬೈ ದ ಕನ್ಸೈನರ್ rupees 12,000. ಇಲ್ಲಿ ಪ್ಯಾಕಿಂಗ್ ಮತ್ತು ಫಾರ್ವರ್ಡಿಂಗ್ ಚಾರ್ಜಸ್ ಅಂತ ಹೇಳಿದ್ರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ಪುನರಾವರ್ತಿತ ಆಗದಿರುವಂತ ಎಕ್ಸ್ಪೆನ್ಸಸ್, ಅಂದ್ರೆ ಒನ್ ಟೈಮ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಒಮ್ಮೆ ನಾವು ಪ್ಯಾಕಿಂಗ್ ಮಾಡಿಬಿಟ್ಟು ಲೋಡ್ ಮಾಡಿಬಿಟ್ಟು ಸೆಂಡ್ ಮಾಡ್ಬಿಡ್ತೀವಿ, ಒನ್ ಟೈಮ್ ಎಕ್ಸ್ಪೆನ್ಸಸ್ ಆಗ್ಬಿಡುತ್ತೆ. ಅಗೇನ್ ಎಕ್ಸ್ಪೆನ್ಸಸ್ ಆಗ್ತಾ ಇರೋದಿಲ್ಲ. ಅದರಿಂದ ಅವರು ಡೈರೆಕ್ಟ್ ಆಗಿ ನಿಮಗೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕೊಡೋದಿಲ್ಲ. ಈ ರೀತಿಯಲ್ಲಿ ಕೆಲವೊಂದಿಷ್ಟು ಐಟಮ್ಸ್ ಫ್ರೈಟ್, ಆಕ್ಟ್ರೈ, ಕಸ್ಟಮ್ ಡ್ಯೂಟೀಸ್, ಪ್ಯಾಕಿಂಗ್, ಫಾರ್ವರ್ಡಿಂಗ್ ಚಾರ್ಜಸ್ ಅಂತ ಪ್ರೊವೈಡ್ ಮಾಡ್ತಾರೆ. ಅದನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ದೆನ್ ಆಯಿಲ್ ಸ್ಟೋಲನ್ ಇನ್ ಟ್ರಾನ್ಸಿಟ್, ದಟ್ ಈಸ್ ಡ್ಯಾಮೇಜ್ಡ್. ನಮ್ಗೆ ಅಲ್ಲಿ ಅಬ್ನಾರ್ಮಲ್ ಲಾಸಸ್ ಆದಂತ ಒಂದು ಗೂಡ್ಸ್ ಅದು.
ಓಕೆ, ಅಬ್ನಾರ್ಮಲ್ ಲಾಸಸ್ ಗೂಡ್ಸ್, ನಾಟ್ ಅಬ್ನಾರ್ಮಲ್ ಲಾಸಸ್ ಕಾಸ್ಟ್ ಅಂತಲ್ಲ. ಅಬ್ನಾರ್ಮಲ್ ಲಾಸಸ್ ಆಗಿರುವಂತ ಕಾಸ್ಟ್ ಅಲ್ಲ, ಆದ್ರೆ ಇದು ಗೂಡ್ಸ್. ಎಷ್ಟು ಗೂಡ್ಸ್ ಅಬ್ನಾರ್ಮಲ್ ಲಾಸಸ್ ಆಗಿದೆ ಹೇಳೋದನ್ನು ಕೂಡ ನಮಗೆ ನೆಕ್ಸ್ಟ್ ಬೇಕಾಗುತ್ತೆ. ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ PNRE ಅಂತೇಳಿ, ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅನ್ನ ಫೈಂಡ್ ಔಟ್ ಮಾಡುವಾಗ, ಅಂದ್ರೆ ನಾವು ಅಬ್ನಾರ್ಮಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳುವಾಗ ಟೋಟಲ್ ಗೂಡ್ಸ್ ಲಾಸ್ಟ್ ಪ್ಲಸ್ PNRE ಅಂತ ತಗೊಳ್ತೀವಿ ಅಲ್ಲಿ. ಸೊ PNRE ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಅನ್ಸೋಲ್ಡ್ ಕಾಸ್ಟ್ಗಳು, ಅನ್ಸೋಲ್ಡ್ ಯೂನಿಟ್ಸ್ ಗಳು ಬೇಕಾಗಿರುತ್ತೆ. ಸೊ ಅನ್ಸೋಲ್ಡ್ ಯೂನಿಟ್ ತಗೊಳ್ಳುವಾಗ ಅಲ್ಲಿ ಈ ಒಂದು ಡ್ಯಾಮೇಜ್ಡ್ ಗೂಡ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. Then oil sold by consignee 9,000 kgs at rupees 25 per kgs. Totally consignee ಫೈನಲ್ ಕನ್ಸ್ಯೂಮರ್ಗೆ ಸೋಲ್ಡ್ ಮಾಡಿದಂತ ಗೂಡ್ಸ್ 9,000 ಇದೆ. ಅಲ್ಲಿ ಪರ್ ಕೆಜಿಸ್ ಆಫ್ ಆಯಿಲ್ ಈಸ್ 25 ರುಪೀಸ್ ಸೇಲ್ ಮಾಡಿದ್ದಾನೆ. ಕನ್ಸೈನರ್ ಕೊಟ್ಟಿರುವಂತದ್ದು 18 ರುಪೀಸ್ಗೆ, ಬಟ್ ಕನ್ಸೈನಿ ಸೋಲ್ಡ್ ಮಾಡಿದ್ದು 25 ರುಪೀಸ್ಗೆ ಸೋಲ್ಡ್ ಮಾಡಿದ್ದಾನೆ. ನೆಕ್ಸ್ಟ್, ಲಾಸಸ್ ಆಫ್ ಆಯಿಲ್ ಡ್ಯೂ ಟು ಇವಾಪರೇಷನ್ ಇನ್ ಸ್ಟೋರೇಜ್ ಈಸ್ 5%. ಇದು ನಾರ್ಮಲ್ ಲಾಸಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಸೊ ಇನ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕ್ಲೋಸಿಂಗ್ ಸ್ಟಾಕ್ ಆಸ್ ವೆಲ್ ಆಸ್ ಆಲ್ಸೋ ದ ಅಬ್ನಾರ್ಮಲ್ ಲಾಸಸ್. ಸೊ ನಾವು ಅಬ್ನಾರ್ಮಲ್ ಲಾಸಸ್ ಫೈಂಡ್ ಔಟ್ ಮಾಡಿ ಆದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುತ್ತೆ. ಲೆಟ್ ಅಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಫಾರ್ಮುಲಾ. ಸಿ ದ ಫಾರ್ಮುಲಾ: ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಪ್ಲಸ್ ಟೋಟಲ್ NRE, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಇದು ನಮಗೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುವಂತದ್ದು. ಟೋಟಲ್ ಕಾಸ್ಟ್ ಪ್ಲಸ್ ಟೋಟಲ್ NRE ಮೈನಸ್ ಅಬ್ನಾರ್ಮಲ್ ಲಾಸಸ್ ಡಿವೈಡೆಡ್ ಬೈ ಟೋಟಲ್ ಕೆಜಿಸ್ ಆಫ್ ಗೂಡ್ಸ್, ಅಬ್ನಾರ್ಮಲ್ ಲಾಸಸ್ ಕೆಜಿಸ್, ನಾರ್ಮಲ್ ಲಾಸಸ್ ಕೆಜಿಸ್. ಇದೆಲ್ಲವೂ ಕೂಡ ಕೆಜಿಸ್ ಅಂತ ಹೇಳಿದ್ದಾರೆ ಅಲ್ಲಿ, ಕಾಸ್ಟ್ ಅಂತ ಹೇಳಿ ಕೂಡ ಕನ್ಸಿಡರ್ ಮಾಡಲಿಲ್ಲ. ಟೋಟಲ್ ಕೆಜಿ ಮೈನಸ್ ಅಬ್ನಾರ್ಮಲ್ ಲಾಸಸ್ ಕೆಜಿಸ್ ಮೈನಸ್ ನಾರ್ಮಲ್ ಲಾಸಸ್ ಕೆಜಿಸ್ ಅಂತ ಹೇಳಿದ್ದಾರೆ, ಇಂಟು ಅನ್ಸೋಲ್ಡ್ ಕೆಜಿಸ್. ಅಂಡರ್ಸ್ಟುಡ್? ಇಲ್ಲಿ ಅನ್ಸೋಲ್ಡ್ ಕೆಜಿಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರುತ್ತೆ, ಸರಿನಾ? ಈ ಅನ್ಸೋಲ್ಡ್ ಕೆಜಿಸ್ ಮತ್ತು ಅಬ್ನಾರ್ಮಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡುವಾಗ PNRE ಅಂತ ಬರುತ್ತೆ, ಅಲ್ಲಿ ಕೂಡ ನಾವು ಅನ್ಸೋಲ್ಡ್ ಕೆಜಿಸ್ ಅನ್ನ ತಗೊಳ್ತೇವೆ, ಅದು ಸಪರೇಟ್ ಆಗುತ್ತೆ, ಬೇರೆ ಬೇರೆ ಆಗಿರುತ್ತೆ. ಓಕೆ, ನಾವು ಫಸ್ಟ್ ಆಫ್ ಆಲ್ ವಿ ನೀಡ್ ದ, ನಮ್ಗೆ ಇಲ್ಲಿ ಟೋಟಲ್ ಕಾಸ್ಟ್ ಕೂಡ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ ಈಸಿಯಾಗಿ. ಟೋಟಲ್ NRE ಅನ್ನು ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಟೋಟಲ್ ಕೆಜಿಸ್, ಅಬ್ನಾರ್ಮಲ್ ಲಾಸಸ್ ಕೆಜಿಸ್, ನಾರ್ಮಲ್ ಲಾಸಸ್ ಕೆಜಿಸ್ ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಹಾಗಾದ್ರೆ ಅಬ್ನಾರ್ಮಲ್ ಲಾಸಸ್ ಅನ್ನ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ನಾವೇನ್ ಮಾಡ್ಬೋದು, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಅದರಿಂದ ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕು, ಇಲ್ಲಿ ಅಬ್ನಾರ್ಮಲ್ ಲಾಸಸ್ ಅನ್ನ ಈಗ ಫೈಂಡ್ ಔಟ್ ಮಾಡಬೇಕು. ನಾವು what is the formula for calculating the abnormal losses? See the abnormal losses formula. Cost of goods sold, sorry, cost of goods lost adu. Okay, cost of goods lost plus, this is PNRE, not a TNRE. Please make it correction. PNRE, proportionate non-recurring expenses. Proportionate non-recurring expenses. ಸೊ ಟೋಟಲ್ ಕಾಸ್ಟ್, ಟೋಟಲ್ ಗೂಡ್ಸ್ ಲಾಸ್ಟ್, ನಾವಿಲ್ಲಿ ಫಸ್ಟ್ ಟೋಟಲ್ ಗೂಡ್ಸ್ ಲಾಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಎಷ್ಟು ನಮಗೆ ಗೂಡ್ಸ್ ಲಾಸ್ಟ್ ಆಗಿದೆ ಹೇಳೋದನ್ನ ಫೈಂಡ್ ಔಟ್ ಮಾಡಿರ್ತೇವೆ. ಅದಕ್ಕೆ ಫಾರ್ಮುಲಾ ಇದೆ ಸಪರೇಟ್ ಆಗಿ. ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಇಸ್ ಈಕ್ವಲ್ ಟು ಆಯಿಲ್ ಸ್ಟೋಲನ್ ಇಂಟು ಕಾಸ್ಟ್ ಪರ್ ಕೆಜಿಸ್. ಎಷ್ಟು ಆಯಿಲ್ ನಮ್ಗೆ ಹಾಳಾಗಿದೆ, ಸ್ಟೋಲನ್ ಆಗಿದೆ ಅಥವಾ ಮಿಸ್ಡ್ ಆಗ್ಬಿಟ್ಟಿದೆ, ಸೋರ್ ಹೋಗಿದೆ ಹೇಳುವಂಥದ್ದು, ಟೋಟಲ್ ಎಷ್ಟು ಗೂಡ್ಸ್ ಸ್ಟೋಲನ್ ಆಗಿದೆ ಮತ್ತು ಪ್ರತಿಯೊಂದು ಗೂಡ್ಸ್ಗೆ ಎಷ್ಟು ರುಪೀಸ್ ಆಗಿತ್ತು ಅನ್ನೋದನ್ನ ನೋಡುವಂಥದ್ದು. ಆಸ್ ಪರ್ ಪ್ರಾಬ್ಲಮ್ ನೋಡಿ ಅಲ್ಲಿ ಬೇಕಾದ್ರೆ. ಸೊ ಆಯಿಲ್ ಸ್ಟೋಲನ್ ಎಷ್ಟಿದೆ, 2000 kgs ಅಂತ ಇದೆ. 2000 kgs ಅಷ್ಟು ಆಯಿಲ್ ಸ್ಟೋಲನ್ ಆಗಿದೆ. ಹಾಗೆ ಪರ್ ಕೆಜಿಗೆ ಆಕ್ಚುಲಿ ಎಷ್ಟಿದೆ, 18 ರುಪೀಸ್ ಪರ್ ಕೆಜಿಸ್ ಅಂತ ಇದೆ. ಆದ್ರಿಂದ ಏನಾಯ್ತು ನಮ್ಗೆ ಅಲ್ಲಿಗೆ 2000 ಇಂಟು 18 ಅಂತ ಆಯ್ತು, ಸರಿನಾ? Oil stolen into cost per kg is equal to 2000 into 18 is equal to 36,000. So that is cost of goods lost. ಅಷ್ಟೇ ನಾವು ಈಗ ಫೈಂಡ್ ಔಟ್ ಮಾಡಿದ್ದು. ಅಬ್ನಾರ್ಮಲ್ ಲಾಸಸ್ ಇನ್ನು ಫೈಂಡ್ ಔಟ್ ಮಾಡಲಿಲ್ಲ. ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್, ಆಯಿಲ್ ಸ್ಟೋಲನ್ 2000 ಇಂಟು 18 ಕಾಸ್ಟ್ 18 ರುಪೀಸ್ ಪರ್ ಕೆಜಿಸ್, ಅಲ್ಲಿಗೆ 36,000 ನಮಗೆ ಜಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಸಿಗುತ್ತೆ.
ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು ಈಗ, ಪ್ಲಸ್ PNRE ಅಂತ ಹೇಳಿದ್ದಾರೆ, ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಇಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಸಪರೇಟ್ ಆಗುತ್ತೆ, ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಕೂಡ ಸಪರೇಟ್ ಆಗುತ್ತೆ. ಸೊ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅನ್ನ ಫೈಂಡ್ ಔಟ್ ಮಾಡುವಾಗ ನಾವು ಒಂದು ಫಾರ್ಮುಲಾಸ್ ಇದೆ, ಇದು TNRE ಅಲ್ಲ, PNRE. ಸೊ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ ಸೆಂಟ್ ಇಂಟು ಅನ್ಸೋಲ್ಡ್ ಯೂನಿಟ್. ಸೊ ಇಲ್ಲಿ ನಾವು PNRE ತಗೊಳ್ಳುವಾಗ ಅನ್ಸೋಲ್ಡ್ ಯೂನಿಟ್ ಏನಿದೆಯಲ್ಲ ಇದನ್ನ ಗೂಡ್ಸ್ ಡ್ಯಾಮೇಜಸ್ ಅಥವಾ ಗೂಡ್ಸ್ ಸ್ಟೋಲನ್ ಆಗಿರುವಂತನ್ನ ತಗೊಳ್ಬೇಕಾಗತ್ತೆ. ಯಾವ ಗೂಡ್ಸ್ ನಮ್ಗೆ ಅಬ್ನಾರ್ಮಲ್ ಲಾಸಸ್ ಅಲ್ಲಿ ನಮ್ಗೆ ಲಾಸ್ಟ್ ಆಗಿದೆ ಮ್ಯಾಕ್ಸಿಮಮ್ ಆಗಿ, ಆ ಗೂಡ್ಸ್ ಅನ್ನ ಇಲ್ಲಿ ನಾವು ಅನ್ಸೋಲ್ಡ್ ಯೂನಿಟ್ ಅಂತ ತಗೊಳ್ತೇವೆ. ಆದ್ರೆ ಕ್ಲೋಸಿಂಗ್ ಸ್ಟಾಕ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಈ ಅನ್ಸೋಲ್ಡ್ ಯೂನಿಟ್ ಚೇಂಜ್ ಆಗುತ್ತೆ, ಅಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಇರುವಂತದ್ದು. ಸರಿನಾ? ಸೊ ಇವಾಗ ನಾವು PNRE ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ನಮಗೆ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಟೋಟಲ್ ಯೂನಿಟ್ಸ್ ಅಂಡ್ ಕೂಡ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಅನ್ಸೋಲ್ಡ್ ಯೂನಿಟ್ ಕೂಡ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸಿ ದ ಪ್ರಾಬ್ಲಮ್ ನೋಡಿ, ಇಲ್ಲಿ ನಮ್ಗೆ ಏನ್ ಬೇಕಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ಟೋಟಲ್ ಯೂನಿಟ್ ಸೆಂಟ್ ಮತ್ತು ಅನ್ಸೋಲ್ಡ್ ಯೂನಿಟ್ ಬೇಕಾಗುತ್ತೆ. ಸೊ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 12,000, ದಟ್ ಈಸ್ ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ಚಾರ್ಜಸ್. ಟೋಟಲ್ ಯೂನಿಟ್ ಸೆಂಟ್ 12,000, ರೈಟ್. ದೆನ್ ಅನ್ಸೋಲ್ಡ್ ಯೂನಿಟ್ ದಟ್ ಈಸ್ ಡ್ಯಾಮೇಜ್ಡ್, ಇದನ್ನ PNRE ಮಾತ್ರ ತಗೊಳ್ತೀವಿ ನಾವು 2,000. ಅಲ್ಲಿಗೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 12,000 ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಆಫ್ ಟೋಟಲ್ goods sent to 12,000 into 2,000 unsold units. So solution, yes, non-recurring expenses 12,000 and total units sent 12,000 and unsold unit is 2,000. Therefore we have the 2,000 is the PNRE, proportionate non-recurring expenses is 2,000. Now calculate the abnormal losses. We have the cost of goods lost is 36,000 plus PNRE 2,000. Therefore 38,000 is the abnormal losses. So cost of goods lost 36,000 plus PNRE 2,000. Therefore 38,000 is the abnormal losses. How we calculate the cost of goods lost? So total goods lost plus PNRE. Okay. Now ಅವನಿಗೂ ಕೊಡ್ಬೇಕಲ್ಲ ಅಮೌಂಟ್. ಎಷ್ಟು ತೆಗೆದು ಕ್ಲೋಸಿಂಗ್ ಸ್ಟಾಕ್ is equal to total cost plus total NRE minus abnormal losses divided by total kg minus abnormal losses kgs minus normal losses kgs into unsold kgs. ನಮ್ಗೆ ಇಲ್ಲಿ ಅನ್ಸೋಲ್ಡ್ kgs ಏನಿದೆಯಲ್ಲ ಇದು ಇವಾಗ ಚೇಂಜಸ್ ಆಗುತ್ತೆ. PNRE ಅಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಅನ್ಸೋಲ್ಡ್ kgs ಡ್ಯಾಮೇಜ್ ಗೂಡ್ಸ್ ಅನ್ನ ತಗೊಳ್ತೇವೆ, ಬಟ್ ಇಲ್ಲಿ ಅನ್ಸೋಲ್ಡ್ kgs ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಹಾಗಾದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಟೋಟಲ್ ಕಾಸ್ಟ್ ನ? ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಟೋಟಲ್ ಕಾಸ್ಟ್ ಆನ್ ಟೋಟಲ್ ಗೂಡ್ಸ್ ಸೆಂಟ್ ಬೈ ದ ಕನ್ಸೈನರ್ ಇಂಟು ಕಾಸ್ಟ್ ಪರ್ ಗೂಡ್ಸ್. ಎಷ್ಟು ಗೂಡ್ಸ್ ಅನ್ನ ಸೆಂಡ್ ಮಾಡಿದಾನೆ ಅವನು ಮತ್ತು ಎಷ್ಟು ರುಪೀಸ್ಗೆ ಅದನ್ನ ಸೆಂಡ್ ಮಾಡಿದಾನೆ ಅದನ್ನ ತಗೊಳ್ತೇವೆ, ಪ್ಲಸ್ ಟೋಟಲ್ NRE ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಎಷ್ಟು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಗಿದೆ, ಪ್ಯಾಕಿಂಗ್ ಮತ್ತು ಫಾರ್ವರ್ಡಿಂಗ್ ಚಾರ್ಜಸ್ ಅಂತ ಹೇಳಿದ್ರಲ್ಲ ಅದಷ್ಟನ್ನ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ, ಅದನ್ನ ಕನ್ಸಿಡರ್ ಮಾಡಬೇಕು. ಮೈನಸ್ ಅಬ್ನಾರ್ಮಲ್ ಲಾಸಸ್, ಇವಾಗ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಟೋಟಲ್
ಗೂಡ್ಸ್ ಲಾಸ್ ಪ್ಲಸ್ PNRE ಅಂತ ತಗೊಂಡಾಗ ಅಬ್ನಾರ್ಮಲ್ ಲಾಸಸ್ ಸಿಕ್ಕಿದೆ, ಅದನ್ನ ಕನ್ಸಿಡರ್ ಮಾಡಬೇಕು. ಡಿವೈಡೆಡ್ ಬೈ ಟೋಟಲ್ ಕೆಜಿಸ್, ಎಷ್ಟು ಕೆಜಿಸ್ ಅಷ್ಟು ಕನ್ಸೈನಿಗೆ ಗೂಡ್ಸ್ ಅನ್ನ ಸೆಂಡ್ ಮಾಡಿದಾನೆ, ಮತ್ತು ಅಬ್ನಾರ್ಮಲ್ ಲಾಸಸ್ ಕೆಜಿಸ್, ಹೌ ಮಚ್ ಗುಡ್ಸ್ ಆರ್ ಲಾಸ್ಟ್ ಆರ್ ಸ್ಟೋಲನ್, ದಟ್ ಈಸ್ ದ ಅಬ್ನಾರ್ಮಲ್ losses kgs minus normal losses kgs. Normal losses are also given in the problem. 5% I think given in the problem. So that will be considered as a normal losses kgs into unsold kgs. How we are calculating the unsold kgs? So total goods sent. So total goods sent minus goods lost minus normal losses again minus ಗೂಡ್ಸ್ ಸೋಲ್ಡ್. ಸೊ ಇಷ್ಟು ಮಾಡಿದ್ರೆ ನಮಗೆ ಅನ್ಸೋಲ್ಡ್ ಕೆಜಿಸ್ ಸಿಗುತ್ತೆ. ಅದನ್ನ ನೆಕ್ಸ್ಟ್ ಫೈಂಡ್ ಔಟ್ ಮಾಡೋಣ. ನಾವು ಸಿ ದ ಕ್ಲೋಸಿಂಗ್ ಸ್ಟಾಕ್ಸ್. ಸೊ ವಿ ನೀಡ್ ಟೋಟಲ್ ಕಾಸ್ಟ್. ಸೊ ದಿಸ್ ಈಸ್ ಟೋಟಲ್ ಕಾಸ್ಟ್ ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಅಬ್ನಾರ್ಮಲ್ ಲಾಸಸ್. ನಾವು ಅಬ್ನಾರ್ಮಲ್ ಲಾಸಸ್ ಫೈಂಡ್ ಔಟ್ ಮಾಡಿದ್ವಿ, 38,000 ಬಂದಿದೆ. ಸೊ ಇಲ್ಲಿ NRE ನಮಗೆ 12,000 ಕೊಟ್ಟಿದ್ದಾರೆ, ಪ್ಯಾಕಿಂಗ್ ಮತ್ತು ಫಾರ್ವರ್ಡಿಂಗ್ ಚಾರ್ಜಸ್ 12,000, ಅದನ್ನ NRE ಅಂತ ಹೇಳ್ತೇವೆ. ಟೋಟಲ್ NRE 12,000 ಸಿಕ್ಕಿದೆ. ಹಾಗೆ ಟೋಟಲ್ ಕಾಸ್ಟ್ 12,000 ಗೂಡ್ಸ್ ಅನ್ನ ಸೆಂಡ್ ಮಾಡಿದ್ದಾರೆ 18 rupees per kgಗೆ. ಸೊ ಅಷ್ಟನ್ನ ಕನ್ಸಿಡರ್ ಮಾಡಿದ್ದೇವೆ. ದೆನ್ ಟೋಟಲ್ ಕೆಜಿಸ್ ಮೀನ್ಸ್ 12,000 ಗೂಡ್ಸ್ ಆರ್ ಸೆಂಡ್ ಬೈ ದ ಕನ್ಸೈನರ್ ಟು ದ ಕನ್ಸೈನಿ. ದೆನ್ ಅಬ್ನಾರ್ಮಲ್ ಲಾಸಸ್ ಕೆಜಿಸ್, ದಟ್ ಈಸ್ 2,000 ಅಬ್ನಾರ್ಮಲ್ ಲಾಸಸ್ ಕೆಜಿಸ್. ಸೊ ಅಲ್ಲಿ ಸ್ಟೋಲನ್ ಆಗಿದೆ ಅಂತ ಕೊಟ್ಟಿದ್ದಾರೆ, 2,000 ಯೂನಿಟ್ ಸೋಲ್ಡ್ ಈಸ್ ಸ್ಟೋಲನ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ 2,000 ಕೆಜಿಸ್ ಈಸ್ ಅಬ್ನಾರ್ಮಲ್ ಲಾಸಸ್ ಕೆಜಿಸ್. ದೆನ್ ನಾರ್ಮಲ್ ಲಾಸಸ್. ಸೊ ನಾರ್ಮಲ್ ಲಾಸಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತಂದ್ರೆ 10,000 ಇಂಟು 5%. 10,000 ಹೇಗೆ ಸಿಕ್ತು ಅಂತ ಕೇಳಿದ್ರೆ ಟೋಟಲ್ ಗೂಡ್ಸ್ ಸೆಂಟ್ ಈಸ್ 12,000, ಓಕೆ, ಮೈನಸ್ 2,000 ಲಾಸಸ್, ರೈಟ್, ಸ್ಟೋಲನ್ ಆಗಿದೆ. ಅಲ್ಲಿಗೆ ಎಷ್ಟು ಉಳಿತು ನಮ್ಮ ಹತ್ರ? ಹಾಗಾದ್ರೆ ಅಲ್ಲಿಗೆ 10,000 ಉಳ್ಕೊಳ್ಳುತ್ತೆ. ಈ 10,000 ಮೇಲೆ ನಾವೇನ್ ಮಾಡ್ತೀವಿ ಇವಾಗ 5% ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ, ಓಕೆ, 10,000 ಮೇಲೆ 5% ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಹಾಗೆ ಏನಾಯ್ತು ಹಾಗಾದ್ರೆ ನಮ್ಗೆ ಅಲ್ಲಿಗೆ 500 ಅಂತ ಸಿಗತ್ತೆ. 500 ಅಂತ ಸಿಗತ್ತೆ, ಸರಿನಾ? ಇದು 500 ಅಂತ ಆಗತ್ತೆ. ಇವಾಗ ನೋಡಿ ಇಲ್ಲಿ 500 ತಗೊಂಡಿದ್ದೀವಿ, 500 ಅಂತ ಆಗುತ್ತೆ. ದೆನ್ ಅನ್ಸೋಲ್ಡ್ ಯೂನಿಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಅನ್ಸೋಲ್ಡ್ ಕೆಜಿಸ್ ಅಂತ ಇದೆ ಅಲ್ವಾ, ಅದು ಕೂಡ 500 ಬಂದಿದೆ. ಹೇಗೆ 500 ಬರುತ್ತೆ ಅದು? ಸೊ ಟೋಟಲ್ ನಮ್ಗೆ ಸೆಂಡ್ ಮಾಡಿರುವಂತ ಗೂಡ್ಸ್ ಕನ್ಸೈನಿಗೆ ಎಷ್ಟು ಕೊಟ್ಟಿದ್ದಾನೆ? 10,000 ಕೊಟ್ಟಿದ್ದಾನೆ. 10,000 ಮೈನಸ್ 2,000 ಇಸ್ ಈಕ್ವಲ್ ಟು 8,000 ಆಯ್ತಾ? ಸಾರಿ 12,000 ಇದೆ ಅಲ್ಲಿ. 12,000 ಮೈನಸ್ 2,000 ಅಂದ್ರೆ 12,000 ಗೂಡ್ಸ್ ನ ಸೆಂಡ್ ಮಾಡಿದಾನೆ, ಅದರಲ್ಲಿ 2,000 ಲಾಸ್ಟ್ ಆಗಿದೆ. ಉಳ್ಕೊಂಡಿರುವಂತದ್ದು 10,000, ಓಕೆ, ಮೈನಸ್ ಎಷ್ಟು ನಾರ್ಮಲ್ ಲಾಸಸ್ ಎಷ್ಟಿದೆ? 500, ಸರಿನಾ? ನಾರ್ಮಲ್ ಲಾಸಸ್ 500 ಇದೆ. ಅಲ್ಲಿಗೆ ಎಷ್ಟು ಉಳಿತಾಗಾದ್ರೆ 9,500 ಅಂತ ಆಯ್ತು. ಇದ್ರಲ್ಲಿ ಕನ್ಸೈನಿ ಸೋಲ್ಡ್ ಮಾಡಿದೆಷ್ಟು ನೋಡ್ಬೇಕು ನಾವು ಇವಾಗ. ಪ್ರಾಬ್ಲಮ್ ನೋಡಿ, ಕನ್ಸೈನಿ ಸೋಲ್ಡ್ ಮಾಡಿರುವಂತದ್ದು ಎಸ್ ಕನ್ಸೈನಿ. ಸಿ ದ ಫೋರ್ತ್ ಒನ್, ಆಯಿಲ್ ಸೋಲ್ಡ್ ಬೈ ಕನ್ಸೈನಿ ಈಸ್ 9,000. ಸೊ 9,000 ಅನ್ನ ಸೋಲ್ಡ್ ಮಾಡಿದ್ದಾನೆ ಕನ್ಸೈನಿ. ಅದರಿಂದ 9,500 ಅಲ್ಲಿ 9,000 ಅನ್ನ ಡಿಡಕ್ಟ್ ಮಾಡಿದ್ರೆ 9,000 ಡಿಡಕ್ಟ್ ಮಾಡಿ ಕನ್ಸೈನಿ ಸೋಲ್ಡ್ ಮಾಡಿರುವಂತದ್ದು ಇಸ್ ಈಕ್ವಲ್ ಟು 500 ಈಸ್ ಅನ್ಸೋಲ್ಡ್ ಅಂತ ಆಯ್ತು ನಮ್ಗೆ. ಅಂಡರ್ಸ್ಟುಡ್? ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ದಿಸ್ ಒನ್. ಟೋಟಲ್ ಗೂಡ್ಸ್ ಸೆಂಟ್ ಬೈ ದ ಕನ್ಸೈನರ್ ಈಸ್ 12,000 minus goods lost, abnormal losses 2,000 is equal to, we have 10,000, right, minus normal losses 500 is equal to 9,500 availabilities, again minus 9,000 9,000 goods sold by the consignee is equal to unsold unit is equal to 500. Unsold is 500. ಅರ್ಥ ಆಯ್ತಾ? 12,000 ಗೂಡ್ಸ್ ಅನ್ನ ಸೆಂಡ್ ಮಾಡಿದ್ದಾನೆ, ಅದರಲ್ಲಿ 2,000 ಲಾಸಸ್ ಆಗಿದೆ. ಉಳಿದಿರುವಂತ 10,000 ಮೈನಸ್ 500 ನಾರ್ಮಲ್ ಲಾಸಸ್, ಅಲ್ಲಿಗೆ 9,500 ಉಳ್ಕೊಂಡಿದೆ. ಸೊ ಮೈನಸ್ 9,000 ಅಂತ ಆದ್ರೆ 9,000 ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದ್ದಾನೆ.
ಕನ್ಸೈನಿ, ಉಳ್ಕೊಂಡಿರೋದು 500, ಅದನ್ನ ಸೋಲ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ದಟ್ ಈಸ್ ಅನ್ಸೋಲ್ಡ್ ಗೂಡ್ಸ್ ಅಂತ ಆಯ್ತು. ಅರ್ಥ ಆಯ್ತಾ ಇದಿಷ್ಟು ಇವಾಗ ಇಲ್ಲಿ? ಸೊ ನಾವೀಗ 500 ಅನ್ನ ಕನ್ಸಿಡರ್ ಮಾಡ್ತೇವೆ ಅಲ್ಲಿ. ಈ 500 ಅನ್ನ ಕನ್ಸಿಡರ್ ಮಾಡಿದ್ವಿ. ಹಾಗಾದ್ರೆ ಟೋಟಲ್ ಗೂಡ್ಸ್ 12,000 ಇಂಟು 18 ಪ್ಲಸ್ 12,000 ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಅಬ್ನಾರ್ಮಲ್ ಲಾಸಸ್ 38,000 divided by total kgs 12,000 minus the abnormal losses kgs 2,000 minus normal losses 5% ಅಂತಂದ್ರೆ 500 ಅಂತ ಆಗುತ್ತೆ ಇಂಟು ಅನ್ಸೋಲ್ಡ್ ಯೂನಿಟ್ಸ್ 500 kgs. ಅಲ್ಲಿಗೆ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 2,16,000 and 12,000 38,000 abnormal losses divided by 10,000 ಅಂದ್ರೆ 12,000 minus 2,000 is equal to 10,000 ಅಂತ ಆಯ್ತು minus 500 into 500 is equal to 1,90,000 divided by 9,500 into 500. We have the 10,000 is the amount. So total closing stock is 10,000, right? So this is the problem. ಅರ್ಥ ಆಯ್ತಲ್ಲ ಇಲ್ಲಿ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಇವಾಗ. ಇದನ್ನ ನಾನು ನಿಮಗೆ PDF ಅನ್ನ ಸೆಂಡ್ ಮಾಡಿರ್ತೇನೆ, ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಸೊಲ್ಯೂಷನ್ ಕೂಡ ಮಾಡ್ಕೊಳ್ಬಹುದು. The next problem is ascertain abnormal losses and value of closing stock from the following. Under that, oil supplied on consignment 10,000 kgs at rupees 15 per kg. Packing and delivery charges paid by consignor rupees 15,000. Oil loss transit 1,500 kgs. Oil sold by consignee 7,000 kgs. Losses due to leakage 500 kgs. So these are all the information is given in the problem. So for this problem we have to calculate the closing stock. Before the calculations of the closing stock we have to calculate abnormal losses, because abnormal losses is must and should for the calculation of closing stock. That means what is the formula for closing stock? Total cost minus total NRE minus abnormal losses divided by total kgs of goods. Again abnormal losses kgs and normal losses kgs into unsold units. So in this problem they are providing the total supplied on consignment, that is total goods sent by the consignor is 10,000, per goods 15 rupees. Then packing and delivery charges paid by consignor, it is nothing but as the non-recurring expenses, that is 15,000. Oil lost transit is 1,500, that is losses, abnormal losses ಅಂತ ಆಯ್ತು ನಮಗಲ್ಲಿ. abnormal losses 1,500 ಆಗಿದೆ. ಇದನ್ನ ಅನ್ಸೋಲ್ಡ್ ಯೂನಿಟ್ ಅಂತ ಕೂಡ ನಾವು PNRE ಕ್ಯಾಲ್ಕುಲೇಷನ್ ಮಾಡುವಾಗಲೂ ಕೂಡ ತಗೊಳ್ಬೇಕು. ಹಾಗೆ ಆಯಿಲ್ ಸೋಲ್ಡ್ ಬೈ ಕನ್ಸೈನಿ, ಟೋಟಲ್ 7,000 ಆಯಿಲ್ ಈಸ್ ಸೋಲ್ಡ್ ಬೈ ದ ಕನ್ಸೈನಿ. ದೆನ್ ಲಾಸಸ್ ಡ್ಯೂ ಟು ಲೀಕೇಜ್ 500, ಇದು ನಾರ್ಮಲ್ ಲಾಸಸ್ ಆಫ್ ಕೆಜಿಸ್ ಅಂತ ತಗೊಳ್ತೀವಿ. ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ಮಾಡ್ಬೇಕು, ಇಲ್ಲಿ ಅಬ್ನಾರ್ಮಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅಬ್ನಾರ್ಮಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡುವಾಗ ನಮಗೆ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್. ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಅಂತ ಕೊಟ್ಟಿದ್ದಾರೆ, ಎಷ್ಟು ಗೂಡ್ಸ್ ನ ಹಣ ನಮ್ಗೆ ಲಾಸ್ಟ್ ಆಗಿದೆ, ಪ್ಲಸ್ PNRE ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಆದ್ಮೇಲೆ ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಇಲ್ಲಿ ನಮ್ಗೆ ಕ್ಲೋಸಿಂಗ್ ಸ್ಟಾಕ್ ಫಾರ್ಮುಲಾ ನೋಡುವಾಗ ಟೋಟಲ್ ಕಾಸ್ಟ್ ಪ್ಲಸ್ ಟೋಟಲ್ NRE ಮೈನಸ್ ಅಬ್ನಾರ್ಮಲ್ ಲಾಸಸ್ divided by total kgs minus abnormal losses kgs minus normal losses kgs into unsold kgs. ಈ ಅನ್ಸೋಲ್ಡ್ ಕೆಜಿಸ್ ಅನ್ನ ನಾವು ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರುತ್ತೆ. ಇದನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದಿಲ್ಲ, ಬಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಂತ ಡ್ಯಾಮೇಜಸ್ ಅಂತ ಏನ್ ಹೇಳ್ತೀವಿ ಅದನ್ನ PNRE ಅಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಬೇಕಾಗುತ್ತೆ. ಅಂದ್ರೆ ಅಬ್ನಾರ್ಮಲ್ ಲಾಸಸ್ ಕ್ಯಾಲ್ಕುಲೇಟ್ ಮಾಡುವಾಗ PNRE ಬೇಕು ನಮ್ಗಲ್ಲಿ. PNRE ಕ್ಯಾಲ್ಕುಲೇಟ್ ಮಾಡುವಾಗ ಆ ಒಂದು ಅನ್ಸೋಲ್ಡ್ ಅನ್ನ ತಗೊಳ್ತೇವೆ, ರೈಟ್. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದ ಕ್ಲೋಸಿಂಗ್ ಸ್ಟಾಕ್. ನೌ ವಿ ನೀಡ್ ದ
ಅಬ್ನಾರ್ಮಲ್ ಲಾಸಸ್. ಫಸ್ಟ್ ನಾವು ಅಬ್ನಾರ್ಮಲ್ ಲಾಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು, ಆಮೇಲೆ ಇದೆಲ್ಲ ಐಟಮ್ ನಮಗೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಸಿಗುತ್ತೆ, ಅದನ್ನ ನಾವು ತಗೊಳ್ಬಹುದು. ಆದ್ರೆ ಅಬ್ನಾರ್ಮಲ್ ಲಾಸಸ್ ಅಮೌಂಟ್ ನಮಗೆ ಸಿಗೋದಿಲ್ಲ ಪ್ರಾಬ್ಲಮ್ ಅಲ್ಲಿ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ರೈಟ್. ಸೊ ಇವಾಗ ಅಬ್ನಾರ್ಮಲ್ ಲಾಸಸ್. Abnormal losses is equal to cost of goods lost minus PNRE. That is not a TNRE, that is PNRE, proportionate non-recurring expenses. Right. So cost of goods lost is equal to total goods lost ಎಷ್ಟಾಗಿದೆ ನಮಗಲ್ಲಿ 1500 goods lost ಆಗಿದೆ ಇಂಟು 15 per kgs. 15 per kgs ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ನಮಗೆ ನೋಡಿ, ಇಲ್ಲಿ 15 per kgs ಅಂತ ಇದೆ, ಗೂಡ್ಸ್ ಲಾಸ್ಟ್ 1500 ಅಂತ ಇದೆ, ಆಯಿಲ್ ಲಾಸ್ಟ್ ಟ್ರಾನ್ಸಿಸ್ಟ್ ಅಂತ ಇದೆ, 1500 kgs ಲಾಸ್ಟ್ ಆಗಿದೆ, ಪರ್ kgs ಗೆ ಎಷ್ಟಿತ್ತು ಆಕ್ಚುಲಿ 15 per rupees kgs ಅಂತ ಇದೆ. ಅದರಿಂದ 1500 ಇಂಟು 15 ಇಸ್ ಈಕ್ವಲ್ ಟು ನಮಗೆ ಎಷ್ಟಾಯ್ತು ಅಲ್ಲಿ 22,500 ಏನಾಯ್ತು ನಮ್ಗೆ ಅಲ್ಲಿಗೆ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಅಷ್ಟೇ ಸಿಕ್ತು, ಅಬ್ನಾರ್ಮಲ್ ಲಾಸಸ್ ಸಿಗ್ಲಿಲ್ಲ. ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್, ಯಾಕಂದ್ರೆ ಇಲ್ಲಿ ನಮಗೆ ಪ್ಲಸ್ ಮಾಡ್ಲಿಕ್ಕಿದೆ PNRE, ಅದರಿಂದ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ನಮಗೆ 22,500 ಸಿಕ್ಕಿದೆ. ಇವಾಗ ಏನ್ ಮಾಡ್ಬೇಕು ನಾವು, PNRE ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. PNRE ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಏನ್ ಮಾಡ್ಬೇಕು, ಸೊ ಅದಕ್ಕೊಂದು ಫಾರ್ಮುಲಾ ಇದೆ PNRE ಗೆ, ದಟ್ ಈಸ್ ನಾಟ್ ಅ TNRE, PNRE. ಓಕೆ, PNRE ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ proportionate non-recurring expenses is equal to non-recurring expenses divided by total unit sent into unsold unit. ನೋಡಿ ಇಲ್ಲಿ ಅನ್ಸೋಲ್ಡ್ ಯೂನಿಟ್ ನಾವು ಸಪರೇಟ್ ಆಗಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ, ಎಷ್ಟು ಗೂಡ್ಸ್ ಲಾಸ್ಟ್ ಆಗಿದೆ ಅದನ್ನೇ ನಾವು ಅನ್ಸೋಲ್ಡ್ ಯೂನಿಟ್ ಅಂತ ಹೇಳ್ತೇವೆ. ಅದರಿಂದ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 15,000 ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಪ್ಯಾಕೇಜಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಅದನ್ನ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ದೆನ್ ಟೋಟಲ್ ಯೂನಿಟ್ ಸೆಂಟ್, ಟೋಟಲ್ ಕನ್ಸೈನಿಗೆ ಸೆಂಡ್ ಮಾಡಿದಂತ ಗೂಡ್ಸ್ 10,000 ಅಷ್ಟು ಗೂಡ್ಸ್ ಅನ್ನ ಸೆಂಡ್ ಮಾಡಿದ್ದಾರೆ, ಅದನ್ನು ಕೂಡ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಇಂಟು ಅನ್ಸೋಲ್ಡ್ ಅಂದ್ರೆ ನಮ್ಗೆ ಇಲ್ಲಿ ಆಯಿಲ್ ಟ್ರಾನ್ಸಿಟ್ ಮಾಡುವಾಗ ನಮ್ಗೆ ಲಾಸ್ಟ್ ಆಗಿರುವಂತದ್ದು ಅನ್ಸೋಲ್ಡ್ ಯೂನಿಟ್, ಅದನ್ನ 1500 ಕನ್ಸಿಡರ್ ಮಾಡಿದ್ದೇವೆ. ಅಲ್ಲಿಗೆ 22,500 ನಮ್ಗೆ ಏನಾಗಿತ್ತು ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಸಿಕ್ಕಿದೆ. ಇವಾಗ 2,250 ನಮ್ಗೆ ಏನಾಯ್ತು PNRE ಸಿಕ್ತು. ಅಲ್ಲಿಗೆ ಟೋಟಲ್ ಅಬ್ನಾರ್ಮಲ್ ಲಾಸಸ್ ಈಸ್ 24,750 ಅಂತ ಆಯ್ತು. ಅಬ್ನಾರ್ಮಲ್ ಲಾಸಸ್ ಅಮೌಂಟ್ 24,750. ಓಕೆ, ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಇಲ್ಲಿ ನಮ್ಗೆ ಏನಾಯ್ತು ಹಾಗಾದ್ರೆ, ಈಗ ಅಬ್ನಾರ್ಮಲ್ ಲಾಸಸ್ ಫೈಂಡ್ ಔಟ್ ಮಾಡ್ದಂಗೆ ಆಯ್ತು. ಅಬ್ನಾರ್ಮಲ್ ಲಾಸಸ್ ಏನಾಯ್ತು ಹಾಗಾದ್ರೆ ಇಲ್ಲಿಗೆ 24,750 ಆಯ್ತು. ಇವಾಗ ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡುವಾಗ ನಮಗೆ ಫಾರ್ಮುಲಾ ಇದೆ. ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದ ಕ್ಲೋಸಿಂಗ್ ಸ್ಟಾಕ್, ಟೋಟಲ್ ಕಾಸ್ಟ್ ಪ್ಲಸ್ ಟೋಟಲ್ NRE ಮೈನಸ್ ಅಬ್ನಾರ್ಮಲ್ ಲಾಸಸ್ ಡಿವೈಡೆಡ್ ಬೈ ಟೋಟಲ್ kg minus abnormal losses kgs minus normal losses kgs into unsold kgs. So total cost 10,000 goods na send ಮಾಡಿದಾನೆ, 15 per kgs ಅಂತ ಇದೆ. So 10,000 into 15 plus total NRE non recurring expenses ಅಂತ ಕೊಟ್ಟಿದ್ದಾರೆ 15,000, that is packing expenses ಅಂತ ಕೊಟ್ಟಿದ್ದಾರೆ ಅದು 15,000 ಮೈನಸ್ ಅಬ್ನಾರ್ಮಲ್ ಲಾಸಸ್ ಅಂತ ಇದೆ. ಅಬ್ನಾರ್ಮಲ್ ಲಾಸಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, that is 24,750, right, divided by 10,000 minus 1,500 is the normal losses kgs. ನಮಗೆ ಟೋಟಲ್ ಅಬ್ನಾರ್ಮಲ್ ಲಾಸಸ್ kgs ಆಗಿರುವಂತದ್ದು 1,500 ಇದೆ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಮೈನಸ್ ನಾರ್ಮಲ್ ಲಾಸಸ್ kgs. ನಮಗೆ ನಾರ್ಮಲ್ ಲಾಸಸ್ ಅಂದ್ರೆ ಲೀಕೇಜ್ ಆಗಿರುವಂತದ್ದು ಅಂತ ಹೇಳಿ ಡೈರೆಕ್ಟ್ ಆಗಿ ಪ್ರೊವೈಡ್ ಮಾಡಿದ್ದಾರೆ, ಅದನ್ನ ನಾರ್ಮಲ್ ಲಾಸಸ್ kgs ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. 500 ಇಂಟು ಅನ್ಸೋಲ್ಡ್ kgs ಇಸ್ 1,000. ಹಾಗಾದ್ರೆ ಇಲ್ಲಿ 1,000 ಹೇಗ್ ಬಂತು ಅನ್ಸೋಲ್ಡ್ kgs? ಇದನ್ನ ನೀವು ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಿದೆ. ಅದ್ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಟೋಟಲ್ ಗೂಡ್ಸ್ ಸೆಂಟು 10,000 ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ. ಟೋಟಲ್ ಗೂಡ್ಸ್ ಸೆಂಟು 10,000 ಮೈನಸ್ ಲಾಸಸ್ ಎಷ್ಟಿದೆ, ಅಬ್ನಾರ್ಮಲ್ ಲಾಸಸ್ 1,500 kg, ಅಲ್ಲಿಗೆ ಎಷ್ಟಾಯ್ತು 8,500 ಅಂತ ಆಯ್ತು. 8,500 kgs ಟೋಟಲ್ ಈಗ ಗೂಡ್ಸ್ ಸಿಕ್ತು. ಅದರಲ್ಲಿ ಮತ್ತೆ ಮೈನಸ್ ನಾರ್ಮಲ್ ಲಾಸಸ್ 500 ಇದೆ, ಅಲ್ಲಿಗೆ ಏನಾಯ್ತು ಅವೈಲಬಿಲಿಟೀಸ್ ಗೂಡ್ಸ್ ಎಷ್ಟಾಯ್ತು ಅಲ್ಲಿಗೆ 8,000.
Again minus goods sent by the consignee is 7,000. Total unsold goods is 1,000. ಅರ್ಥ ಆಯ್ತಾ ಇದು? ಟೋಟಲ್ ಗೂಡ್ಸ್ ಸೆಂಡ್ ಬೈ ದ ಕನ್ಸೈನರ್ ಈಸ್ 10,000 ಮೈನಸ್ 1,500 ಲಾಸ್ಟ್ ಆಗಿರುವಂತದ್ದು. ಅಲ್ಲಿಗೆ ಅವೈಲಬಿಲಿಟಿ ಗೂಡ್ಸ್ 8,500 ಅಂತ ಆಯ್ತು. ಮೈನಸ್ 500 ನಾರ್ಮಲ್ ಲಾಸಸ್, ಅಲ್ಲಿಗೆ 8,000 ಅವೈಲಬಿಲಿಟೀಸ್ ಅಂತ ಆಯ್ತು. ಮೈನಸ್ 7,000 ಏನಾಯ್ತು, ಅಲ್ಲಿಗೆ ಗೂಡ್ಸ್ ಅನ್ನ ಕನ್ಸೈನಿ ಸೆಂಡ್ ಮಾಡಿರುವಂತದ್ದು. ಅನ್ಸೋಲ್ಡ್ ಗೂಡ್ಸ್ ಏನಾಯ್ತು ಅಲ್ಲಿಗೆ 1,000 ಅಂತ ಆಯ್ತು. ಸೊ ದಟ್ ವಿಲ್ ಬಿ ಟ್ರೀಟೆಡ್ ಹಿಯರ್ ಅನ್ಸೋಲ್ಡ್ ಕೆಜಿಸ್. Okay, now continue the problems. ಪ್ರಾಬ್ಲಮ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಇವಾಗ. ಈಗ 10,000 into 15 plus 15,000 minus 24,750 abnormal losses divided by total kgs goods send ಮಾಡಿದ್ದು 10,000 minus abnormal losses kgs 1,500 ಇದೆ minus normal losses kgs 500 ಇದೆ into 1,000 unsold kgs. Therefore 1,50,000 plus 15,000 minus 24,750 divided by 8,000. How? 10,000 minus 1,500 minus 500 is equal to 8,000 into 1,000. Therefore 1,40,250 divided by 8,000 into 1,000. Right? So you can calculate. Amount is 17,531. Total amount is, total closing stock is 17,531. Right? So these are the problems of consignment. In the next period, I will start the 15 marks problem. So in this PDF, I will send the consignment accounts, that is 15 marks problems, consignment format. So this is the format I will send through the PDF. Okay, you can write this one in the particular notes, this one, and also the goods sent on consignment account. This one is needed. ಸೊ ಎರಡನ್ನೂ ಕೂಡ ನಿಮ್ಮ ನೋಟ್ಸ್ ಅಲ್ಲಿ ಸಪರೇಟ್ ಆಗಿ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ನಾನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಾಗ ನಿಮ್ಗೆ ಅದು ಅವಶ್ಯಕತೆ ಇರುತ್ತೆ. ಇನ್ ದ ನೆಕ್ಸ್ಟ್ ಪೀರಿಯಡ್ ಐ ವಿಲ್ ಎಕ್ಸ್ಪ್ಲೇನ್ ದ ಫಾರ್ಮೇಟ್ ಆಫ್ ಕನ್ಸೈನ್ಮೆಂಟ್ ಅಕೌಂಟ್ಸ್ ಫಾರ್ ದ 15 ಮಾರ್ಕ್ಸ್ ಪ್ರಾಬ್ಲಮ್. ಓಕೆ, ಸೊ ಈಗ ಪ್ರೀವಿಯಸ್ ಮಾಡಿರುವಂತ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ 4 ಪ್ರಾಬ್ಲಮ್ ಮಾಡಿದ್ದೇನೆ. ಆ 4 ಪ್ರಾಬ್ಲಮ್ ಅನ್ನ ಸಪರೇಟ್ ಆಗಿ ಒಂದು ನೋಟ್ ಅಲ್ಲಿ ಬರ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಎಲ್ಲ ಫಾರ್ಮುಲಾಗಳನ್ನ ಕರೆಕ್ಟ್ ಆಗಿ ಬರ್ಕೊಂಡು ಅದ್ರ ಬೇಸಿಸ್ ಅಲ್ಲಿ ಪ್ರಾಬ್ಲಮ್ ಅನ್ನ ಬರ್ಕೊಂಡು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆನ್ಸರ್ಸ್ ಅನ್ನ ಸೊಲ್ಯೂಷನ್ಸ್ ಅನ್ನ ಬರ್ದಿಟ್ಕೊಳ್ಳಿ. ಓಕೆ, ಸೊ ಇಷ್ಟು ಆದ್ಮೇಲೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಒನ್ ಬೈ ನೀವು ಸಾಲ್ವ್ ಮಾಡ್ತಾ ಹೋಗಿ, ನೀವಾಗೆ ಸಾಲ್ವ್ ಮಾಡ್ತಾ ಹೋಗಿ, ಆಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಅದರ್ವೈಸ್ ನಾನು ಏನು ನಿಮ್ಗೆ PDF ಸೆಂಡ್ ಮಾಡ್ತೀನಿ, ಅದನ್ನ ನೋಡಿದಾಗ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಟುಡೇ ಈಸ್ ಇನಫ್. ದ next classes will be continuing in the next period. Thank you.